ಸಿಟಿ 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 ರವಿ ಏನಪ್ಪಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ಮುನಿದು ಆಡಿಯೋನ ನಾವು ಡೆವಲಪ್ ಮಾಡಕ್ಕಾಗ್ತದ. ಲೋ ಚೀಟಿ, ಸ್ವಲ್ಪ ಚಿಕ್ಕಮಗಳೂರಿಂದ ಹೊರಗಡೆ ಬಾರೋ. ಯಾವಾಗ ನೋಡಿದ್ರ ರಮೇಶ್ ಜಾರಕಿಹೊಳಿ ಸೇರ್ಕೊಂಡು ಪಾರ್ಟಿ ಮಾಡೋದ್ರ ಬಿಟ್ರೆ ದೊಡ್ಡ ವಿಚಾರ ಅಲ್ಲ. ಹೊರಗಡೆ ಬಾರೋ. ಅವನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಯಾರೋ ಹೇಳ್ಕೊಟ್ಟಿದ್ದೀವಿ ಪಾಯಿಂಟ್ನ. ಚೀಟಿ ರವಿ ಯಾರು ಹೇಳ್ಕೊಟ್ಟಿದ್ ನಿಂಗೆ ಪಾಯಿಂಟ್ನ? ಏನೋ ಚೀಟಿ ರವಿ ಅಷ್ಟಾರು ಮಾತಾಡಿದ್ಯಲ್ಲ, ಬಟ್ ಒಂದು ಮಾತು ಒಕ್ಕಲಿಗರ ಪರವಾಗಿ ಮಾತಾಡಿಲ್ವಲ್ಲೋ. ಸಿಟಿ ರವಿ, ಯಾವ ಸೀಮೆ ಒಕ್ಕಲಿಗನೋ ನೀನು? ಬರೀ ಪಾರ್ಟಿನ ಡಿಫೆಂಡ್ ಮಾಡ್ಕೊಂತೀಯ. ನಿನಗೆ ಗುಮ್ಮದ್ರೆ ನಾವು ಬರೋದು ಒಕ್ಕಲಿಗರು, ಅರ್ಥ ಮಾಡ್ಕ. ಅಮಿತ್ ಶಾ ಬರ್ತಾನ, ಬಿಜೆಪಿ ಬರ್ತಾರ, ಸಂತೋಷ್ ಬರ್ತಾರ? ಒಂದು ಓಡಿಲ್ ಹೇಳುವಲ್ಲೋ ಸಿಟಿ ರವಿ. ಏನಿದ್ರು ನೀನು ಅವನ ಜೊತೆ ಪಾರ್ಟಿ ಮಾಡಕ್ ರೆಡಿ ಸರಿ ನೀನು. ಪಾರ್ಟಿ ಮಾಡಿ ಯಾವ್ದನ್ನ ಗಾಡಿ ಸಿಕ್ಕರೆ ಯಾರನ್ನ ಹತ್ತಿಸ್ಕೊಂಡು ಹೊರಟೋತೀಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಅದೆಲ್ಲ ಓಕೆ ಅಂತ ಹೋಗಲ್ಲೇ ಫಾರೆನ್ಸಿಕ್ ಲ್ಯಾಬ್ ಬಿಸಾಕಿದ್ದೀವಿ ಅದನ್ನ. ಹೋಗಿ ನೋಡ್ಕೊಂಬ. ಅವನು ಒಕ್ಕಲಿಗರನ್ನೇ ಬೇಕು ಅಂತಾನೆ ಅವನು. ನೀನೊಬ್ಬ ಒಕ್ಕಲಿಗನಾಗಿ ಚೀಟಿ ಹಿಂಗೆಲ್ಲ ಮಾಡ್ಬೇಡ ಚೀಟಿ, ಬೇಜಾರಾಗುತ್ತೆ ನಂಗೆ. ಓಕೆ, ನೆಕ್ಸ್ಟು ಇವನು ಯಾರ ನಮ್ಮ ಅಶೋಕ ಜಗ್ಗೇಶ್ ಜೊತೆ ಜಾಸ್ತಿ ಆಯ್ತು ನಿಂದು ಜಗ್ಗೇಶ್ದು ಜಾಸ್ತಿ ಆಗಿದೆ. ಹೇಳ್ಬಿಟ್ರೆ ಜನ ನಿಮ್ಮಿಬ್ಬರನ್ನ ಇಟ್ಟಾಡಿಸ್ತಾರೆ, ನೀವಿಬ್ರು ಏನ್ ಡೀಲ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಆಮೇಲೆ ಜಗ್ಗೇಶು ಹತ್ಕೊಂಡ್ಬಂದು ನಾನು ನಿಂಗಂದ್ರು ಅಂತೆಲ್ಲ ಹೇಳಕ್ ಹೋಗ್ಬೇಡ ಜಗ್ಗೇಶು. ನಿಂದೆಲ್ಲ ನಾವು ಕೂಡ ನೋಡಿದ್ದೀವಿ. ಆ ಡೈಲಾಗ್ ಏನಿದ್ರು ಫಿಲಮ್ ಸರಿ, ಇಲ್ಲೆಲ್ಲ ವರ್ಕೌಟ್ ಆಗಲ್ಲ. ಒಂದು ಮಾತಾಡಿಲ್ಲ ಇಬ್ರು ಒಕ್ಕಲಿಗರಾಗಿ. ಜಗ್ಗೇಶು ಮತ್ತೆ ಯಾವ ಸೀಮೆ ಒಕ್ಕಲಿಗರೋ ನೀವು? ಆರ್ ಅಶೋಕು, ನಮ್ಮ ಸಿಟಿ ರವಿ, ಆಮೇಲೆ ಒಕ್ಕಲಿಗ ನಾಯಕರು ಯಾರಿದ್ದಾರೆ ಅವರೆಲ್ಲ ನಮ್ಮ ಕುಮಾರಸ್ವಾಮಿ ನೋಡಿ ಕಲ್ತ್ಕೊಳ್ಳಿ. ನೋಡಿದ ಕುಮಾರಸ್ವಾಮಿ ಏನ್ ಹೇಳಿದ್ರು? ನೆನ್ನೆ ಪಕ್ಕಾ ದೋಸ್ತು ಮುನ್ರತ್ನ ಕುಮಾರಸ್ವಾಮಿನ ಕೇಳಿದ್ರೆ, ಬೆಳಗ್ಗೆಯಿಂದ ಜನ ಇದ್ರು 5,000 ಜನ, ನಾನು ಅದ್ರ ಬಿಸಿದೀನಿ ಹೋಗ್ರಿ ಅಂದ್ರು. ನೋಡ್ರಿ ರೀ, ಅದು ಮಾತಂದ್ರೆ ಒಂದ್ ಕಡೆ ಜಾತಿನೂ ಬಿಟ್ಕೊಡಿಲ್ಲ, ಇನ್ನೊಂದ್ ಕಡೆ ಅವನು ಏನೋ ಮೈ ಮೇಲೆ ಹಾಕೊಂಡಿಲ್ಲ. ಯಾರೋ ಇವನ್ನ ಈ ಆಂಧ್ರ ಕೂಲಿನ ಮೈ ಮೇಲೆ ಹಾಕೊಂಡಿಲ್ಲ. ಹಂಗಾಗಿ ದಿಸ್ ಇಸ್ ಮೈ ಸಜೆಷನ್. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಸಾರ್ವಜನಿಕರೇ ಸಂವಿಧಾನದ ಕಿಂಗ್ಗಳು ಅನ್ನೋದನ್ನ ನಾವು ಪ್ರೂವ್ ಮಾಡಕ್ಕೆ ಇಷ್ಟೆಲ್ಲ ಮಾಡಿದ್ದು. ಎಷ್ಟೋ ಜನ ಅಂತಾರೆ ಈ ಕಚಡಗಳನ್ನೆಲ್ಲ ಯಾಕೆ ಮೈ ಮೇಲೆ ಹಾಕಂತಿರ್ರಿ ಅಂತ. ಅಯ್ಯೋ, ಈ ಕಚಡಗಳನ್ನ ಬ್ರಿಟಿಷರ್ನ ಗುಡಿಸಿದಂತ ನಾಡು ನಮ್ದು. ಈ ಭ್ರಷ್ಟರನ್ನ ನಾವು ಗುಡಿಸಿಲ್ಲ ಅಂತಂದ್ರೆ ಆ ಋಣ ನಮ್ಮ ಮೇಲೆ ಇರ್ತದೆ. ಹಂಗಾಗಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.